ಮತ್ತು RSS 100 ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ. ಒಳಗಡೆ ಇದ್ದಂಥವ್ರಿಗೆ ಏನಾದರೂ ಅಕಸ್ಮಾತ್ ಸಮಸ್ಯೆ ಇದ್ದರೆ ಅವ್ರು ಪ್ರಶ್ನೆ ಮಾಡ್ಬೋದು. ಒಂದು ಬ್ಯಾಂಕ್ನಲ್ಲಿ ಏನಾದರೂ ತೊಂದರೆ ಆದರೆ ಅಲ್ಲಿಯ ಅಕೌಂಟ್ ಹೋಲ್ಡರ್ ಅವನು ತಕರಾರು ಕೊಡ್ತಾನೆ. ಹಾಗೆ RSS ನೀವು ಹೊರಗಡೆ ಇದ್ದುಕೊಂಡು ಇವತ್ತು ನೀವು RSS ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಕೇಳಬಹುದು, ಕೇಳಿ ನೀವು. ಆದರೆ ಅಧಿಕೃತವಾದಂಥ ಇದು ಅಂತನ್ನುವಂಥದ್ದು ರಾಷ್ಟ್ರೀಯ ಮಟ್ಟದ್ದಿರುವುದು. ನೀವು ಒಂದು ಸಣ್ಣ ರಾಜ್ಯದ ಒಂದು ಗೃಹ ಮಂತ್ರಿಗಳು ಆದಂಥವರು ಇದನ್ನು ಕೇಳುವಂಥ ಹಕ್ಕು ನಿಮಗಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಸಂವಿಧಾನ ಭಾಳ ದೊಡ್ಡ ಇವರು ಸಂವಿಧಾನ ಅಂತ ಹೇಳುವಂಥವರು 75ರಲ್ಲಿ ನೀವು ಸಂವಿಧಾನವನ್ನು ಹೇಗೆ ಧೂಳಿಪಟ ಮಾಡಿದಿರಿ, ಹೇಗೆ ಅದನ್ನು ಕಸದ ಡಬ್ಬ ಕೆಸಿದ್ರಿ. ನೀವು ಕಾಂಗ್ರೆಸ್ನವರಿಗೆ ನೀವು ಸಂವಿಧಾನ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ನಿಮಗೆ ಸಂವಿಧಾನ ಉಲ್ಲಂಘಿಸಿ ಸಂವಿಧಾನವನ್ನು ಸಾಕಷ್ಟು ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಇವತ್ತು ಸಂವಿಧಾನ ಬಗ್ಗೆ ಮಾತನಾಡುವಂಥದ್ದು ನೈತಿಕತೆ ಇಲ್ಲ ಅಂತನ್ನುವಂಥದ್ದು ಹೇಳ್ತಾನೆ. ಅದೇ ಸಂವಿಧಾನದಲ್ಲೇ 19(1) ಇದು ಆರ್ಟಿಕಲ್ ಹೇಳುತ್ತೆ, ನೋಂದಾವಣೆ ಮಾಡದೆ ಯಾವುದೇ ಮೂಲೆಯಲ್ಲಿ ಸಂಘ ಸಂಸ್ಥೆಗಳನ್ನು ನೀವು ಚಟುವಟಿಕೆ ಮಾಡಬಹುದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಸಂವಿಧಾನದ ಆರ್ಟಿಕಲ್ 19ನಲ್ಲೇ ಇದೆ. ಇದು ನಿಮಗೆ ಗೊತ್ತಿಲ್ವ? ಹಾಗಾದರೆ ಸಂವಿಧಾನ ಅಂತ ಹೇಳುವಂಥವರು ಸೊ ಈ ರೀತಿಯ ನಿಮ್ಮ ಬಾಲಿಶತನ, ಗೃಹ ಮಂತ್ರಿ ಅನ್ನುವಂಥದ್ದು ಭಾಳ ಒಂದು ಗೌರವ ಎನ್ನುವಂಥ ಒಂದು ಸ್ಥಾನ ಅದು. ಸೊ ಆ ಸ್ಥಾನಕ್ಕೆ ಅಗೌರವ ಅಂತ ತರ್ತಾ ಇದ್ದಾರೆ. ನೀವು ಆ ಸ್ಥಾನಕ್ಕೆ ಕೂತು ಒಂದು 2-3 ದಿನದಲ್ಲೇ RSS ಮೇಲೆ ಮುಗಿಬಿದ್ದಿದ್ದೀರಿ. 108 ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆಗಳಿದ್ದಾವೆ. ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಬೆಟ್ಟಿಂಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ, ಬಾಂಗ್ಲಾದೇಶ ನುಸುಳುಕೋರ್ದ ಕೆಲಸ ಇದೆ. ಹೀಗೆ ಭ್ರಷ್ಟಾಚಾರ ಇವತ್ತು ನಿಮ್ಮ ಇಲಾಖೆಯಲ್ಲೇ, ಗೃಹ ಮಂತ್ರಿ ನಿಮ್ಮ ಇಲಾಖೆ, ಪ್ರಮುಖವಾದಂಥ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೊಡ್ಡ ಕೂಪ ಇದೆ ಅಲ್ಲಿ. ಸೊ ಇಂಥದಕ್ಕೆಲ್ಲ ನೀವು ಯೋಚನೆ ಮಾಡೋದು ಬಿಟ್ಟು ರೈತರು ದಿನನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸವಲತ್ತಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕಾರ್ಮಿಕರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ನಿರುದ್ಯೋಗ ಸಮಸ್ಯೆ ಇದೆ. ಹೀಗೆ ಅನೇಕ ಸಮಸ್ಯೆಗಳು ಇವತ್ತು ಕಾಡ್ತಾ ಇರುವಂಥ ಇದರಲ್ಲಿ ನಿಮಗೆ RSS ಒಂದೇ ಕಾಣ್ತಾ? RSSನ ಒಂದು ತಪ್ಪು ಹೇಳಿ, ಒಂದೇ ಒಂದು ತಪ್ಪು ಹೇಳಿ. ಏನೂ ತಪ್ಪು ಮಾಡಿಲ್ಲ, 100 ವರ್ಷ ಆಯ್ತು. ಸೊ ಯಾವುದೇ ರೀತಿಯ ಭಯೋತ್ಪಾದನೆಗೆ ಚಟುವಟಿಕೆ ಆಗಲಿ ಅಥವಾ ನಿಮ್ಮ ಕಾನೂನು ಬಾಹಿರವಾದಂಥ ಚಟುವಟಿಕೆಯಲ್ಲಿ RSS ಮಾಡಿಲ್ಲ, ಮಾಡೋದೂ ಇಲ್ಲ. ಸೊ ಈ ರೀತಿಯ ನೀವು RSSನ ಒಂಥರ ಅದನ್ನು ಅಂದರೆ ಯಾಕೆ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ಮುಸ್ಲಿಂ ವೋಟ್ ಬ್ಯಾಂಕ್ ನಿರ್ಮಾಣ ಆಗಬೇಕು, ಮುಸ್ಲಿಮರಿಗೆ ಪ್ಲೀಸ್ ಮಾಡಬೇಕು, ಕ್ರಿಶ್ಚಿಯನ್ರಿಗೆ ಪ್ಲೀಸ್ ಮಾಡಬೇಕು. ಅದಕ್ಕೋಸ್ಕರ ಈ ರೀತಿಯ ನಾಟಕವನ್ನು ಮಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ.